ಹಾಯ್ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್, ವೆಲ್ಕಮ್ ಬ್ಯಾಕ್. ನಾನಿವತ್ತು ನನ್ನ ಮಗಳದ್ದು ಸೈಕಲ್ ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಅಂತ ತಿಳ್ಕೊಬೇಕಾ? ಸೊ ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡಿಬಿಡಿ. ಈ ಸೈಕಲ್ ತೊಗೊಂಡಾಗ ನಾನು ಫಸ್ಟು ಏನು ಅಬ್ಸರ್ವ್ ಮಾಡಿರಲಿಲ್ಲ. ಎಲ್ಲ ಥರ ಸೈಕಲ್ ಅಲ್ವಾ ಅಂತ ನಾನು ಜಸ್ಟಾಗಿ ಹೋಗಿ ಪರ್ಚೇಸ್ ಮಾಡಿದ್ವಿ. ಯಾಕೆ ಅಂತಂದರೆ ನನ್ನ ಮಗಳು ಈಗ ಡಿಸೆಂಬರಲ್ಲಿ ಬಿದ್ದು ಕೈ ಫ್ರ್ಯಾಕ್ಚರ್ ಮಾಡ್ಕೊಂಡ್ಬಿಟ್ಟಿದ್ಲು. ಸೊ ಇದು ಅವಳದು ಎಲ್ಬೋ ಬಂದ್ಬಿಟ್ಟು ಡಿಸ್ಲೊಕೇಟ್ ಆಗಿತ್ತು. ಹಾಗಾಗಿ ನಾವು ಏನು ಮಾಡಿದ್ವಿ, ಆಪ್ರೇಷನ್ ಮಾಡಿಸಿ, ಅದು ಮೈನರ್ ಆಪ್ರೇಷನ್ ಅಂತ ಹೇಳಿದರು. ಸೊ ಆಪ್ರೇಷನ್ ಮಾಡಿದ ಮೇಲೆ ಅದು 1 ಮಂತ್ ಅವಳಿಗೆ POP ಅಲ್ಲಿ ಇದ್ದು, ಆಮೇಲೆ ಅದೆಲ್ಲ ರಿಕವರಿ ಆದಮೇಲೆ ಈಗ ಸರಿ ಇದ್ದಾಳೆ. ಸೊ ನಾವೇನು ಮಾಡಿದ್ವಿ, ಇದರಿಂದ ಅವಳನ್ನ ಹೇಗೆ ಹೊರಗಡೆ ತರೋದು ಅನ್ನೋದಕ್ಕೋಸ್ಕರ ಸೈಕಲ್ ಅನ್ನೋದನ್ನ ಪರ್ಚೇಸ್ ಮಾಡಿದ್ವಿ, ಬೈಸೈಕಲ್. ಸೊ ಇದರಲ್ಲಿ ನಾನು ಏನು ಅಬ್ಸರ್ವ್ ಮಾಡಿದೆ ಅಂತಂದರೆ, ಫಸ್ಟು ತೊಗೊಂಡಾಗ ಅಷ್ಟು ಗೊತ್ತಾಗಲಿಲ್ಲ, ಎಲ್ಲ ಥರನೇ ಅಲ್ವಾ ಅಂತ ನಾವು ತೊಗೊಂಡು ಬಂದುಬಿಟ್ವಿ. ನಾನು ಜಸ್ಟ್ ಟಯರ್ ನೋಡಿದೆ. ಸೊ ಅದೊಂದು ಸಲ ಚೆಕ್ ಮಾಡಬೇಕಾದ್ರೆ ನನಗೆ ಅಬ್ಸರ್ವ್ ಮಾಡಿದ ಪ್ರಕಾರ ನಾರ್ಮಲ್ ಟಯರ್ ಥರ ಇರಲಿಲ್ಲ. ಸೊ ನಾನೇನು ಅಂದ್ಕೊಂಡೆ, ಇದೇನು ಕಸ್ಟಮರ್ಗೆ ಏನಾದರೂ ಅವರು ಬೇರೆ ಏನಾದರೂ ಥರ ಕೊಟ್ಬಿಟ್ರಾ ಅಂತ ಅಂದ್ಬಿಟ್ಟು ಇನ್ನೊಂದು ಸಲ ಚೆಕ್ ಮಾಡೋಣ ಅಂತ ಬ್ಯಾಕ್ ಟೈರ್ಗೆ ಹೋದೆ. ಸೊ ಅಲ್ಲಿ ನಾವು ಏರ್ ಪಂಪ್ ಮಾಡ್ತೀವಲ್ಲ, ಅದು ನಮಗೆ ಗಾಳಿ ಹೊಡಿಲಿಕ್ಕೆ ಅದು ಇದಿರುತ್ತಲ್ಲ, ಸೊ ಅದನ್ನು ಟ್ರೈ ಮಾಡೋಣ, ಚೆಕ್ ಮಾಡೋಣ ಅಂತ ಮಾಡಿದಾಗ ಇರಲಿಲ್ಲ. ಸೊ ನಾನೇನು ಮಾಡಿದೆ, ಎಲ್ಲ ಅಬ್ಸರ್ವ್ ಮಾಡಿಬಿಟ್ಟು ಟ್ರೈ ಮಾಡಿದೆ. ಇದು ಬಂದುಬಿಟ್ಟು ಪ್ಲಾಸ್ಟಿಕ್ ಟಯರ್, ಆ್ಯಕ್ಚುಲಿ ನಾರ್ಮಲ್ ಟಯರ್ ಅಲ್ಲ. ಸೊ ಅಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಆ ಹೋಲಲ್ಲಿ ನಿಮಗೆ ಏರ್ ಪಂಪ್ ಮಾಡಲಿಕ್ಕೆ ಟ್ಯೂಬ್ ಇಲ್ಲ. ಸೊ ಹಾಗಾಗಿ ಇದು ಬಂದು ಪ್ಲಾಸ್ಟಿಕ್ ಟೈರ್ ಅಂತ ನಾನು ಅಂದ್ಕೊಂಡೆ. ನಾನೇನು ಮಾಡಿದೆ, ಇದು ರೀಪ್ಲೇಸ್ ಮಾಡಿಬಿಡೋಣ ಬೇಡ ಅಂತ ಸೈಕಲ್ ಅಂತ. ನೆಕ್ಸ್ಟ್ ಡೇ ಹೋಗೋಣ ಅಂತ ನನ್ನ ತಮ್ಮ ಏನು ಮಾಡಿದ್ರು, ಬೇರೆ ಅಂಗಡಿಲಿ ವಿಚಾರಿಸೋಕ್ಕೆ ಅಂತ ಹೋದಾಗ ಅಲ್ಲಿ ಗೊತ್ತಾಯಿತು, ಈಗ ಬರ್ತಾರೆ ಸೈಕಲ್ಗಳಿಗೆ ಇದೇ ಥರ ಟಯರೇ ಯೂಸ್ ಮಾಡೋದಂತೆ. ಯಾಕೆ ಅಂತ ಕೇಳಿದಾಗ ಅವ್ರು ಹೇಳಿದ್ದೇನು ಅಂತಂದರೆ, ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಅದನ್ನು ನಾನು ನಿಮ್ಗೆ ಹತ್ರ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ಸಾಮಾನ್ಯವಾಗಿ ಮಕ್ಕಳು ಸೈಕಲ್ ಹೊಡಿಬೇಕಾದ್ರೆ ಅಲ್ಲಿ ಇಲ್ಲಿ ಹೋಗಬೇಕಾದ್ರೆ ಪಂಚರ್ ಆಗ್ಬೋದಲ್ಲ, ಏನಾದರೂ ಇದಾಗಿ. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಈಗ ಅವರು ಈ ಥರ ಹೊಸ ರೀತಿ ಟಯರ್ನ ಎಲ್ಲ ಸೈಕಲ್ಗೂ ಫಿಕ್ಸ್ ಮಾಡ್ತಾಯಿದ್ದಾರೆ. ಅದಕ್ಕೆ ನನಗೆ ಕಾಂಪ್ಲಿಮೆಂಟಾಗಿ ಸಿಕ್ಕಿದ್ದು ಈ ಹೆಲ್ಮೆಟ್ ಬಂದು ಸೇಫ್ಟಿಗೋಸ್ಕರ ಯೂಸ್ ಮಾಡ್ತಿದ್ವಿ. ಸೊ ಸೈಕಲ್ಗೆ ಚಿಕ್ಕ ಮಕ್ಕಳಿಗೆ ಸೇಫ್ಟಿಗೆ ಹೆಲ್ಮೆಟ್ ಕೊಡಬೇಕಾದ್ರೆ ನಾವು ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಯೂಸ್ ಮಾಡಲೇಬೇಕಲ್ವಾ. ಸೊ ಹೊರಗಡೆ ಹೋದಾಗ ಖಂಡಿತ ಹೆಲ್ಮೆಟ್ ಯೂಸ್ ಮಾಡಿ. ನನ್ನ ಮಗಳು ಅಷ್ಟೇ ಹೆಲ್ಮೆಟ್ ಹಾಕ್ಕೊಂಡೆ ಸೈಕಲ್ ಡ್ರೈವ್ ಮಾಡ್ತಾಳೆ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನೂ ಸಾಕಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಿಮ್ಮ ಸಪೋರ್ಟ್ ನಮ್ಗೆ ಇದೇ ಥರ ಇರಲಿ. ಥ್ಯಾಂಕ್ ಯು.